ಸುಪ್ರೀಂ ಕೋರ್ಟ್ ಹೇಳಿದ ಮ್ಯಾಗೂ ನೋಟಿಸ್ ಕೊಡ್ಲಾಕತ್ತಾರಂದ್ರೆ ಎಷ್ಟು ತಿಂಡಿ ಈ ರಾಜ್ಯದವ್ರದ್ದು ಇರಬೇಕು. ಶಿಕ್ಷಣ ಮಂತ್ರಿ ಹೇಳ್ತಾನೆ ಹಿಂದಿ ನಾವು ತೆಗೆದೀವಿ ಅಂತೇಳಿ, ಆದ್ರೆ ಅಲ್ಪಸಂಖ್ಯಾತರ ಅಂಗನವಾಡಿಯಲ್ಲಿ ಉರ್ದು ಮಾತಾಡೋರಿಗೆ ಮಾತ್ರ ನೇಮಕಾತಿ. ಮೊನ್ನೆ ಬಜೆಟ್ ಆಯಿತು, ನಿಮ್ಗೆ ಹೇಳ್ತೀನಿ ಎಷ್ಟು ಸ್ಕೀಮ್ಗಳು ತೆಗೆದ್ರು. ಮುಸ್ಲಿಂ ಕಾಲನಿಗೆ 1,000 ಕೋಟಿ ನಿಧಿ, ಇಮಾಮರಿಗೆ 6,000 ರೂಪಾಯಿ ತಿಂಗಳ. ಅಲ್ಲಿ ಕಲಿಸೋದೆಲ್ಲ ದೇಶದ್ರೋಹಿಗಳ ಕೆಲಸನೇ, ಪಾಕಿಸ್ತಾನ ಪರವಾಗಿನೇ ಕಲಿಸೋದು. ಅವ್ರಿಗೆ ತಿಂಗಳ 6,000 ರೂಪಾಯಿ. ಬಡ ಮುಸ್ಲಿಮರಿಗೆ 50,000 ರೂಪಾಯಿ ಲಗ್ನ ಕೊಡ್ತಾರತ್ತ. ವಿದೇಶಕ್ಕೆ ಅವ್ರು ಕಲೀಲಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾರತ್ತ. ಅಲ್ಲಿ ವಿದೇಶಕ್ಕೆ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಅಂದು ಅಲ್ಲಿ ಕಲ್ತು ಬರ್ತಾರೆ. ಆ ಮಕ್ಕಳಿಗೆ 30 ಲಕ್ಷ ರೂಪಾಯಿ ಇವ್ರು ಕೊಡೋರು. ವಕಫ್ ಆಸ್ತಿ ಎಲ್ಲ ಹೊಯ್ಕೋತೋಗೈತಿ. ಈಗ ಸುಪ್ರೀಂ ಕೋರ್ಟ್ ಹೇಳೈತಿ, ಆದರೂ ನಿನ್ನೆ ಗೋಕಾಕದಾಗ 750 ಆಸ್ತಿ ಮತ್ತು ವಕಫ್ದವ್ರು ನೋಟಿಸ್ ಕೊಟ್ಟಾರೆ, ತಿಂಡಿ ಅವ್ರದ್ದು. ಮುಸ್ಲಿಮರು ಹೆಚ್ಚಿರುವ ಪ್ರದೇಶಗಳಲ್ಲಿ ITI ಆಜಾದ್ ಸ್ಕೂಲುಗಳಿಗೆ PUCವರೆಗೆ ಮುಂದುವರಿಕೆ. ಇದೊಂದು ಬಜೆಟ್. ಇದು ದೀನ್ ಎ ಇಲಾಹಿ ಧರ್ಮವನ್ನು ಸ್ಥಾಪನೆ ಮಾಡ್ದ, ಸಮಾನತೆಯಿಂದ ನೋಡಿಕೊಂಡ. ಇದೆಲ್ಲ ಬೋಗಸ್ಸು, ಫೇಕು, ನಾಲಾಯಕರು ಬರೆದಂಥ ಪುಸ್ತಕಗಳು. ಒಬ್ಬ ಕವಿ ಹೇಳ್ತಾನೆ, ಅವರು ಸೂಕ್ಷ್ಮ ಹೇಳಿದ್ರು ನಾ ಪೂರ್ತಿ ಹೇಳ್ತೇನೆ. ಕಾಶಿ ಕಲಾ ಜಾತಿ मथुरा मस्जिद होती, अगर शिवाजी ना होता तो सबका होती सुन्नत ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲ ಇಟ್ಟು ಸುರಕ್ಷಿತವಾಗಿ ಕೇಸರಿ ಧ್ವಜ, ಕೇಸರಿ ಶಾಲ್ ಹಾಕ್ಕೊಂಡು, ಕುಂಕುಮ ಹಚ್ಕೊಂಡು, ಕೇಸರಿ ಹಚ್ಕೊಂಡು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗಿದ್ದು ಛತ್ರಪತಿ ಶಿವಾಜಿ ಮಹಾರಾಜರು, ಛತ್ರಪತಿ ಸಂಭಾಜಿ ಮಹಾರಾಜರು, ಮಹಾರಾಣಾ ಪ್ರತಾಪರು, ನಮ್ಮ ಪೃಥ್ವಿರಾಜ್ ಚವ್ಹಾಣರು, ಅಹಿಲ್ಯಾಬಾಯಿ ಹೋಳ್ಕರ್ ಒಬ್ಬ ಹೆಣ್ಣು ಮಗಳು, ಸುಮಾರು 3,500 ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡಿದಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸುರಪುರದ ದೊರೆಗಳು, ಎಷ್ಟು ಸಮುದಾಯದ ಅವ್ರು ಮಾಡಿದಂಥ ಆದರ್ಶ, ಅವ್ರು ಮಾಡಿದಂಥ ತ್ಯಾಗ ಬಲಿದಾನದಿಂದ ಇವತ್ತು ಭಾರತದಲ್ಲಿ ನಾವು ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಕಂದ್ರೆ ಹಿಂದೂ ಸಮಾಜ ಉಳಿಲಿಕ್ಕೇ ಸಾಧ್ಯ ಇರಲಿಲ್ಲ. ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ದರೆ ಬಹುಶಃ ಮೊಘಲರ ಸಂತತಿ ನಾಶ ಮಾಡಿದಂಥ ಕೀರ್ತಿ ಯಾರ್ಯಾರಿಗೂ ಸಿಗ್ತಿದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರಿಗೆ. ನಮ್ಮ ಪುಸ್ತಕದಾಗ ಇವು ಯಾವೂ ಕಲಿಸಲಿಲ್ಲ. ಮಹಾರಾಣಾ ಪ್ರತಾಪರ ಬಗ್ಗೆ ಹೇಳಿಲ್ಲ. ಯಾವ ಪೃಥ್ವಿರಾಜ್ ಚವ್ಹಾಣ್ 17 ಸಲ ಯಾರೋ ಮೊಹಮ್ಮದ್ ಗೋರಿ ಸೋಲಿಸಿದ್ರು. ಆದರೆ 18ನೇ ಸಲ ನಮ್ಮಲ್ಲಿ ಎದುರು ಇರ್ತಾರಲ್ಲ ನಮ್ಮ ಅಣ್ಣ ತಮ್ಮರೇ, ಮತ್ತಾರು ಅಲ್ಲ, ಸ್ವತಃ ಅವ್ರ ತಮ್ಮನೇ ಮೊಹಮ್ಮದ್ ಗೋರಿ ಜೋಡೆ ಅಡ್ಜಸ್ಟ್ ಆಗಿಬಿಟ್ಟ. ಅಡ್ಜಸ್ಟ್ ಎಲ್ಲ ಕಡೆ ಆಗ್ಲಕತ್ತೈತಿ. ಈಗ ನೋಡ್ತಿರಲ್ಲ ಅಡ್ಜಸ್ಟ್ ಎಲ್ಲ ಕಡೆ. ಈ ಅಡ್ಜಸ್ಟ್ ಈಗಿಂದಿಲ್ಲ. ಅವಾಗೂ ಇದ್ರು. ಪೃಥ್ವಿರಾಜ್ ಚವ್ಹಾಣ್ ಅವ್ರನ್ನ ಮೊಹಮ್ಮದ್ ಗೋರಿ ಎದುರಿಗೆ ಬಂದ. ಅವರ ತಮ್ಮ ಹಿಂದಿಂದ ಯುದ್ಧ ಮಾಡ್ದ. ಪಾಪ ಪೃಥ್ವಿರಾಜ್ ಚವ್ಹಾಣ್ ಅವ್ರಿಗೆ ಕೊನೆಗೆ ಸೋಲಾಯಿತು. ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚವ್ಹಾಣ್ ಅವ್ರಿಗೆ ಕಬ್ಬಿಣದ ಇದ್ರದಿಂದ ಕಣ್ಣುಗಳನ್ನು ತೆಗೆದ. ಪೃಥ್ವಿರಾಜ್ ಚವ್ಹಾಣ್ ಎಷ್ಟು ಶೂರ ಪರಾಕ್ರಮಿ ಇದ್ರಂದ್ರೆ ಕಣ್ಣಿಲ್ಲಾರ್ದಾಗೂ ಸಹ ಅವರೊಬ್ಬ ಗೆಳೆಯ ಏನು ಮೊಹಮ್ಮದ್ ಗೋರಿಯ ಜೈಲಿನಲ್ಲಿ ಏನು ಹಾಕಿದ್ರು ಪೃಥ್ವಿರಾಜ್ ಚವ್ಹಾಣ್ರನ್ನ, ಏನಾದರೂ ಮಾಡಿ ಮೊಹಮ್ಮದ್ ಗೋರಿ ವಿರುದ್ಧ ಸೇಡು ತೀರಿಸೋಬೇಕಾದ ಒಬ್ಬ ಆತ್ಮೀಯ ಗೆಳೆಯ ಒಂದೇನೋ ಒಂದು ವೇಷದಲ್ಲಿ ಬಂದು ಆ ಮೊಹಮ್ಮದ್ ಗೋರಿ ಮನಸ್ಸು ಒಲಿಸಿ ಈ ಪೃಥ್ವಿರಾಜ ಚವ್ಹಾಣರ ಶೌರ್ಯದ ಬಗ್ಗೆ, ಅವರು ಎಷ್ಟು ಕಣ್ಣು ಹೋದ ಮ್ಯಾಗೂ ಅವ್ರ ಎಲ್ಲಿ ಏನೂ ಇರಲಿಕ್ಕಿಲ್ಲ, ಅದನ್ನು ನೀವು ನೋಡ್ಬೋದು ಅಂತೇಳಿ ಒಂದು ರೀತಿ ಆ ಮೊಹಮ್ಮದ್ ಗೋರಿಯನ್ನು ಒಪ್ಪಿಸಿ ಯಾವ ಕಣ್ಣು ಹೋದಂಥ ಪೃಥ್ವಿರಾಜ್ ಚವ್ಹಾಣ್ರನ್ನ
ಮೈದಾನಕ್ಕೆ ತೊಗೊಂಡು ಬಂದು ಮೊಹಮ್ಮದ್ ಗೋರಿಯನ್ನು ಹೊಡೆದಂಥ ಮೊಹಮ್ಮದ್ ಗೋರಿಯನ್ನು ಕಣ್ಣು ಇರ್ಲಿಕ್ಕಂದ್ರೂ ಪೃಥ್ವಿರಾಜ್ ಚೌಹಾಣ್ರು ತಮ್ಮ ಬಿಲ್ಲು ಬಾಣದಿಂದ ಮೊಹಮ್ಮದ್ ಗೋರಿ ಎದೆಗೆ ಹೊಡೆದು ಸಾಯಿಸಿದಂಥ ಶೂರ ಭಾರತದಲ್ಲಿ ಯಾರಾದರೂ ಇದ್ದಾರೆ ಪೃಥ್ವಿರಾಜ್ ಚೌಹಾಣ್ ಅನ್ನೋಂಥದ್ದು ನಮಗೆ ಇತಿಹಾಸ ಗೊತ್ತಿಲ್ಲ. ನಮಗೆ ಕಲಿಸಿದ್ದು ಬರೀ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ, ಯಾವ ಇನ್ನೊಬ್ಬ ಅವನ ಹೆಸರು ಬರಲಾಗಿದೆ. ಹಾಂ, ಔರಂಗಜೇಬನ ಅಪ್ಪ ಯಾರವ ತಾಜ್ ಮಹಲ್ ಕಟ್ಟದಾರಲ್ಲ. ಹಾಂ, ಶಹಜಹಾನ್ ಪ್ರೇಮಕ್ಕಾಗಿ ತಾಜ್ ಮಹಲ್ ಕಟ್ಟದ. ಅರೆ ಮಕ್ಕಳೇ, ಇವ್ರು ಬರೆದ್ರು, ನಮ್ಮ ಇತಿಹಾಸ ಬರೆದ್ರಿ. ಈ ಸ್ವಾತಂತ್ರ್ಯ ಸಿಕ್ಕ ಮ್ಯಾಗ ಏನು ಶಿಕ್ಷಣ ಏನು ಸಿಕ್ತಲ್ಲ ಇವ್ರ ಕೈಯಾಗ, ಕಮ್ಯುನಿಸ್ಟ್ರ ಕೈಯಾಗ ಸಿಕ್ಬಿಡ್ತು ಭಾರತದ ಶಿಕ್ಷಣ. ಯಾರು ಅವಾಗ ಭಾರತದ ಶಿಕ್ಷಣ ಮಂತ್ರಿ ಯಾರು? ನೆಹರೂನ ಕಾಲದಾಗ ಮೌಲಾನಾ ಕಲಾಂ ಆಜಾದ್, ಅವ ಶಿಕ್ಷಣ ಮಂತ್ರಿ. NCERT ಅವ್ರ ಕೈಯಾಗ. ಘನವಂತನಾದ ಅಕ್ಬರ್ ದೀನ್ ಎ ಇಲಾಹಿ ಧರ್ಮವನ್ನು ಸ್ಥಾಪನೆ ಮಾಡ್ದ, ಸಮಾನತೆಯಿಂದ ನೋಡಿಕೊಂಡ. ಇದೆಲ್ಲ ಬೋಗಸ್ಸು, ಫೇಕು, ನಾಲಾಯಕರು ಬರೆದಂಥ ಪುಸ್ತಕಗಳು. ಎಷ್ಟು ಹಿಂದೂಗಳ ಕೊಲೆ ಆಯಿತು ಅನ್ನೋದ್ರ ಬಗ್ಗೆ ಹೇಳಿಲ್ಲ. ಮಹಾರಾಣಾ ಪ್ರತಾಪರ ಇತಿಹಾಸವನ್ನು ಹೇಳ್ತಾರೆ. ಮಹಾರಾಣಾ ಪ್ರತಾಪರ ಹೆಸರು ತಗೊಂಡ್ರೆ ಅಕ್ಬರಿಗೆ ಒಂದಕ್ಕೆ ಬರ್ತಿದ್ದು ಅಂತ. ಎಷ್ಟು ಭಯ ಇರ್ಬೇಕು ಇವನಿಗೆ, ಅಕ್ಬರ್ಗೆ. ಅದು ನಮಗೇನು ಕಲಿಸಿದ್ರು? ಘನವಂತನಾದ ಅಕ್ಬರ್ ಪ್ರೇಮಕ್ಕಾಗಿ ತಾಜ್ ಮಹಲ್ ಕಟ್ಟಿದಂಥ ಶಹಜಹಾನ್. ಶಹಜಹಾನ್ ಹೊಡೆದವ್ರು ಯಾರು ಗುರ್ತೈತನ? ಔರಂಗಜೇಬ. ಅವ್ರ ಅಣ್ಣತಮ್ಮರು ದಾರಾ, ಸೂಜಾ, ಮುರಾದ, 3 ಮಂದಿ ಅಣ್ಣತಮ್ಮರಿದ್ದರು. ಅವರು 3 ಮಂದಿನ ಕಲಾಸ ಮಾಡೋದು. ಅವ್ರ ಅಪ್ಪಗೆ ಶಹಜಹಾನ್ಗೆ ಜೈಲಿಗೆ ಹಾಕದ. ಅವಾಗ ಆ ಶಹಜಹಾನ್ ಹೇಳ್ತಾನ, ಮಗನೇ ನಾನು ಬ್ಯಾಸಿಗೆ ಐತಿ, ಸ್ವಲ್ಪ ನೀರು ಹೆಚ್ಚಿಕೊಡಪ್ಪ, ನೀರಿನ ಭಾಳ ಅವಶ್ಯ ಐತಿ ನನಗೆ, ನೀರೇ ಹೆಚ್ಚಿಕೊಡು ಅಂಥದ್ದು ಮಾಡಂದ್ರೆ ಔರಂಗಜೇಬ ಇಷ್ಟೇ ಅದ ಮಗನೇ, ಇಟ್ಟೇ ಕುಡಿದು ಇರ್ಬೇಕಂತ ಹೇಳ್ದ. ಅವಾಗ ಶಹಜಹಾನ್ ಹೇಳ್ತಾನ, ನೋಡಪ್ಪ, ಹಿಂದೂ ಧರ್ಮದಾಗ ಸತ್ತ ಮ್ಯಾಗನು ಪಿತೃಪಕ್ಷ ಮಾಡಿ ತಂದೆ ತಾಯಿ ಪೂರ್ವಜರಿಗೆ ನೀರು ಆಹಾರ ಕೊಡುವಂಥ ಪದ್ಧತಿ ಅದಕ್ಕಿಂತ ಕೀಳೋದಿಲ್ಲ ಅಂತ ಹೇಳಿ ಅವ್ರ ಮಗ ಹೇಳ್ತಾನೆ ಔರಂಗಜೇಬ. ಇದು ಯಾರೂ ನಮ್ಗೆ ಕಲಿಸಲಿಲ್ಲ. ನಮ್ಮ ಸೈನ್ಯದ ಬಗ್ಗೆ, ನಮ್ಮ ಸೈನ್ಯದ ವಿಚಾರ ಬಗ್ಗೆ ಯಾರೂ ಕಲಿಸಲಿಲ್ಲ. ಇವತ್ತು ವಿಯೆಟ್ನಾಮ್ 75ರಾಗ ಅಮೇರಿಕ ಜೋಡ ಒಂದು ಯುದ್ಧ ಆಯಿತು. 1975ರಾಗ ವಿಯೆಟ್ನಾಮ್ ಅಂದ್ರೆ ಸಣ್ಣ ರಾಷ್ಟ್ರ, ಅದು ಪಾಕಿಸ್ತಾನಕ್ಕಿಂತ ಸಣ್ಣದು. ಅಮೇರಿಕಾದವ್ರು ಅಟ್ಯಾಕ್ ಮಾಡಿದ್ರು. 1.5 ಲಕ್ಷ ಸೈನಿಕರು ತೊಗೊಂಡು ಯುದ್ಧ ಮಾಡಿ 48,000 ವಿಯೆಟ್ನಾಮ್ ಸೈನಿಕರು ಸತ್ರು ಸಹ ಅವ್ರ ಮ್ಯಾಗೇನು ಹೆಲಿಕಾಪ್ಟರ್ ಅಡ್ಡಾಡ್ತಿದ್ದಲ್ಲ ಅಮೇರಿಕದ್ದು, ಒಂದು ಹೆಲಿಕಾಪ್ಟರ್ನ ಬಿಡಲಿಲ್ಲ, ಎಲ್ಲನೂ ತಳಗೆ ಉಳಿಸಿ ಮಣ್ಣಾಗಿಟ್ರು. ಯಾರಿಗೆದ್ರು ಗೊತ್ತೈತೇನ? ಅದು 75ರ ಯುದ್ಧದಲ್ಲಿ ವಿಯೆಟ್ನಾಮ್ ಗೆದ್ದು ಅಮೇರಿಕ ವಾಪಸ್ ಸೋತು ಹೊರಗೆ ಹೋಗ್ಬೇಕಾಯ್ತು. ಅವಾಗ ಅಲ್ಲಿ ಪ್ರಧಾನಮಂತ್ರಿಗೆ ಒಬ್ಬ ಪತ್ರಕರ್ತ ಕೇಳ್ತಾನೆ, ನೀವು ಇಷ್ಟು ಸಣ್ಣ ರಾಷ್ಟ್ರ ಇದ್ದು ಅಮೇರಿಕಾವನ್ನು ಹೆಂಗೆ ಸೋಲಿಸಿದ್ರಿ ಅಂತ ಆ ಪ್ರಶ್ನೆ ಮಾಡಿದಾಗ ಆ ಪ್ರಧಾನಮಂತ್ರಿ ಹೇಳ್ತಾನೆ, ಅವರು ನಮಗೆ ಏನಾದರೂ ಈ ವಿಯೆಟ್ನಾಮಕ್ಕೆ ಒಬ್ಬ ಆದರ್ಶ ಪುರುಷ ಯಾರಪ್ಪ ಅಂದರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು. ಗೆರಿಲ್ಲಾ ವಾರ್ ಈಗಾಗಲೇ ಹೇಳಿದ್ರಲ್ಲ, ನಮ್ಮ ಭಾರತೀಯ ನೌಕಾಪಡೆ ಯಾರು ಮಾಡಿದವರು? ಮೊದಲು ಇಂಡಿಯನ್ ನೇವಿ ಸ್ಥಾಪನೆ ಮಾಡಿದವರು ಯಾರು?
ಛತ್ರಪತಿ ಶಿವಾಜಿ ಮಹಾರಾಜರು. ಮನ್ನಿತನ ಛತ್ರಪತಿ ಶಿವಾಜಿ ಮಹಾರಾಜರು ಮೂರ್ತಿ ಇರಲಿಲ್ಲ ಇಂಡಿಯನ್ ಆರ್ಮಿಯೊಳಗೆ, ಇಂಡಿಯನ್ ನೇವಿಯೊಳಗೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದ ಮೇಲೆ ಇವತ್ತು ಭಾರತೀಯ ನೇವಿಯ ದೊಡ್ಡ ಕಚೇರಿಯಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ದೊಡ್ಡ ಮೂರ್ತಿಯನ್ನು ಕೊಡ್ಸ್ಯಾರ. ಯಾಕೆ ಕೊಡ್ಸ್ಯಾರ ಗುರ್ತತಾನೋ? ಜಗತ್ತಿನಲ್ಲಿ ಮೊದಲೆಯ ನೌಕಾನೆಲೆಯನ್ನು ಕಂಡು ಹಿಡಿದವರು ಛತ್ರಪತಿ ಶಿವಾಜಿ ಮಹಾರಾಜರಿರ್ತಾಳೆ. ಶಿವಾಜಿ ಮಹಾರಾಜರು ಮೊನ್ನೆ ನಾನು ಮಂಗಳೂರಿನ ಕುಂದಾಪುರ ಬಳಿ ಒಂದು ಬಸರೂರು ಗ್ರಾಮಕ್ಕೆ ಹೋಗಿದ್ದೆ. ಅವರು ಬಿಜಾಪುರಕ್ಕೆ ಬಂದಿದ್ದರು. ನಮ್ಮ ಊರಿನಲ್ಲಿ ಶಿವಾಜಿ ಮಹಾರಾಜರ ಒಂದು ನೆನಪು ಮಾಡ್ಕೊತ ಒಂದು ಕಾರ್ಯಕ್ರಮ ಮಾಡ್ತೀವಿ, ಸ್ಮರಣೋತ್ಸವ. ಪ್ರತಿ ವರ್ಷ ನಾವು ಹೋದಾಗ ಹೇಳಿದ್ರು ಅವರು, ಅಲ್ಲಿ ಒಂದು ಸಣ್ಣ ರಾಜ ಇದ್ದ, ಶಿವಪ್ಪ ನಾಯಕ ಅಂತೇಳಿ ಮಲೆನಾಡಲ್ಲಿ. ಅವಾಗ ಈ ಪೋರ್ಚುಗೀಸರು ಭಾಳ ದಬ್ಬಾಳಿಕೆ ಮಾಡ್ತಾಯಿದ್ರು, ನಮ್ಮ ಭಾರತೀಯರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು. ಅವಾಗ ಶಿವಾಜಿ ಮಹಾರಾಜರ ಬಳಿ ಹೋಗಿ ಇಡೀ ಅಲ್ಲಿ ಜನ ಹೋಗಿ ಕೈ ಮುಗಿದು ಕೇಳ್ತಾರೆ ಶಿವಾಜಿ ಮಹಾರಾಜರಿಗೆ, ನಮಗೆ ಭಾಳ ದಬ್ಬಾಳಿಕೆ ಅನ್ಯಾಯ ಆಗ್ತಾಯಿದೆ, ನಿಮ್ಮ ಸಹಕಾರ ಬೇಕಂದಾಗ ಶಿವಾಜಿ ಮಹಾರಾಜರು ಸುಮಾರು 2 ದೊಡ್ಡ ಹಡಗುಗಳನ್ನು, ಸಣ್ಣ 40 ಹಡಗುಗಳನ್ನು ತಗೊಂಡು ಬೆಳಗ್ಗೆ 3:30-4 ಗಂಟೆಗೆ ಅಟ್ಯಾಕ್ ಮಾಡ್ತಾರೆ ಪೋರ್ಚುಗೀಸರ ಕ್ಯಾಂಪ್ ಮೇಲೆ. ಅವ್ರನ್ನೆಲ್ಲ ಸಂಪೂರ್ಣ ಹೊಡೆದು ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಕೊಟ್ಟಂಥವ್ರು ಛತ್ರಪತಿ ಶಿವಾಜಿ ಮಹಾರಾಜರು ಅಂತೇಳಿ ಇವತ್ತು ಕರಾವಳಿಯಲ್ಲಿ ಇವತ್ತು ಶಿವಾಜಿ ಮಹಾರಾಜರನ್ನ ಪ್ರತಿ ವರ್ಷ ನೆನಪು ಮಾಡ್ಕೋತಾರೆ. ಶಿವಾಜಿ ಮಹಾರಾಜರು ಒಬ್ಬ ಹಿರಿಯ ಸಾಹಿತಿಗಳು ಹೇಳ್ತಾರೆ, ಶಿವಾಜಿ ಮಹಾರಾಜರು ಯುಗಾವತಾರ, ಯುಗಕ್ಕೆ ಒಬ್ಬ ಅವತಾರ ಪುರುಷ ಹುಟ್ಟುತ್ತಾನೆ ಅನ್ನೋದಕ್ಕೆ ಶಿವಾಜಿ ಮಹಾರಾಜರು. ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ದರೆ, ಕ್ಷತ್ರಿಯರು ಈ ದೇಶದಲ್ಲಿ ಇರ್ದಿದ್ರೆ ನಾವು ಯಾರೂ ಇರ್ತಿರಲಿಲ್ಲ, ಎಲ್ಲರೂ ಸಾಬರಾಗಿರ್ತಿದ್ದೀವಿ. ಯಾರ ಹೆಸರು ಇವತ್ತಿನ ಒರಿಜಿನಲ್ ಹೆಸರು ಇರ್ತಿದ್ದಿಲ್ಲ. ಇವತ್ತೇನು ಕ್ಷತ್ರಿಯ ಸಮಾಜ ಬಗ್ಗೆ ಹೇಳಿದ್ರಲ್ಲ, ಅವರು ಸಂಘಟನೆ ಮಾಡ್ತಾ ಇರುವಂಥದ್ದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಇಟ್ಟರು. ನಮಗೂ ಅಲ್ಪಸಂಖ್ಯಾತ ಸೌಲಭ್ಯಗಳು ಸಿಗಬೇಕು. ನೋಡ್ರಿ, ಈ ದೇಶನಾಗ ಬಹುಸಂಖ್ಯಾತರು, ನಾವು ಹಿಂದೂಗಳನ್ನೆಲ್ಲ ಭಾಗ ಮಾಡಿದ್ರೆ ನಾವು ಎಲ್ಲರೂ ಅಲ್ಪಸಂಖ್ಯಾತರೇ. ಈ ದೇಶನಾಗ ಒಂದೇ ಒಂದು ಬಹುಸಂಖ್ಯಾತ ಸಮಾಜ ಯಾವುದೈತಪ್ಪ? 15% ಇರೋರು ಯಾರು? ಅವರೇ. ನಾವು 1%, 2%, 3%. ಯಾಕಂದ್ರೆ ನಮ್ಮೆಲ್ಲ ಜಾತಿ ಒಳಗೆ ಮರಾಠರು ಬೇರೆ, ರಜಪೂತ್ರು ಬೇರೆ, ಬಂಜಾರ ಬೇರೆ, ದಲಿತರು ಬೇರೆ, ಲೆಫ್ಟ್ ಬೇರೆ, ರೈಟ್ ಬೇರೆ, ಅದರ್ಸ್ ಬೇರೆ, ಲಿಂಗಾಯತರು ಬೇರೆ, ಪಂಚಮ ಸಾಲಾರು ಬೇರೆ, ಬಣಿಜ್ಗರು ಬೇರೆ, ಆದಿ ಬಣಿಜ್ಗರು ಬೇರೆ, ಬ್ರಾಹ್ಮಣರೊಳಗೆ 4-5 ಜಾತಿ ಹಿಡಿದ್ರೆ ಯಾರೂ ಇವತ್ತು ಒಂದಾಗುವಂಥ ಸ್ಥಿತಿಯೊಳಗಿಲ್ಲಾರ್ದಕ್ಕೇನಾಗಿದೆ, ಈ ದೇಶದಲ್ಲಿ ನಮಗೆ ಸೌಲಭ್ಯಗಳು ಸಿಗ್ತಾಯಿಲ್ಲ, ನಮಗೆ ಗೌರವ ಸಿಗ್ತಾಯಿಲ್ಲ. ಒಂದು ಮಾರಾಟ ನಿಗಮ ಮಾಡಬೇಕಾದ್ರೆ ಬೆಳಗಾವಿಯಲ್ಲಿ ನಾನು ಮಾತಾಡಿದೆ. ಮಾರಾಟ ನಿಗಮ ಅರ್ಧಂಬರ್ಧ ಮಾಡಿ ಇಟ್ಟಿದ್ರು. ನಾನು ಹೇಳಿದೆ, ಯಾವತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದರು, ಆರ್ ಅಶೋಕ್ ನಮ್ಮ ಕಂದಾಯ ಮಂತ್ರಿಗಳಿದ್ದರು. ನಾ ಪ್ರಸ್ತಾಪ ಮಾಡಿದೆ, ನೀವು ಮಾರಾಟ ನಿಗಮವನ್ನು ಸ್ಥಾಪನೆ ಮಾಡ್ತೀನಿ, 100 ಕೋಟಿ ರೂಪಾಯಿ ಕೊಡ್ತೀನಿ, ಆ ನಿಗಮವನ್ನು ಮಾಡ್ತೀನಿ ಅಂತ ಹೇಳಿ ಇವತ್ತು ಕ್ಷತ್ರಿಯ ಸಮಾಜಕ್ಕೆ ಮೋಸ ಮಾಡಿದ್ದೀರಿ ಅಂತ ಹೇಳಿ ನಾನು BJP ಒಳಗೆ ಇದ್ದೇವಾಗ. ನಾವು ನ್ಯಾಯ ಅನ್ಯಾಯ ಬದಲಾಗ ನಾವು ಯಾವ ಪಾರ್ಟಿ ನೋಡೋದಿಲ್ಲ, ನಮ್ದು ಹಾಗೆ ಡೈರೆಕ್ಟ್ ಫೈಟಿಂಗ್ ಇರ್ತದೆ. ಆವಾಗ ಇಲ್ಲಿ ಕೆಲವೊಂದು ಮಂದಿ ಅದಾರ ಈ ರಾಜ್ಯದಾಗ ಕನ್ನಡ ಪ್ರೇಮಿಗಳತ್ತವ್ರು. ಮರಾಠಿ ಅಂದ್ರೆ ಅವ್ರಿಗೆ ಬೆಂಕಿ, ಹಿಂದಿ ಅಂದ್ರೆ ಬೆಂಕಿ, ಉರ್ದು ಅಂದರೆ ಹಮ್ ತುಮ್ ಬಾಯಿ. ಒಬ್ಬರ ಮಕ್ಕಳು ಮಾತಾಡ್ತಾರೆ ಉರ್ದು ಬಗ್ಗೆ. ಇವತ್ತು ಪೊಲೀಸ್ ರೈಲ್ವೆ ಸ್ಟೇಷನ್, ನಿಮ್ಮ ಕಲ್ಯಾಣ ಕರ್ನಾಟಕದಾಗ ರೈಲ್ವೆ ಸ್ಟೇಷನ್ ಮ್ಯಾಗ ಎಲ್ಲ ಹೋದಾವ.
ಅದನ್ನು ತೆಗಿಯತ್ತೆ ಯಾರು ಮಾತಾಡ್ತಾರೆ? ಮರಾಠಿ ಬೋರ್ಡ್ ಇರಬಾರ್ದು, ಹಿಂದಿ ಬೋರ್ಡ್ ಇರಬಾರ್ದು. ಈ ದೇಶನಾಗ 3 ಭಾಷೆಯನ್ನು ನಾವು ಒಪ್ಪಿದ್ದಲ್ಲ, ನೆಹರು ಒಪ್ಪಿದ್ದು. ಹಿಂದಿ ರಾಷ್ಟ್ರಭಾಷೆ, ಇಂಗ್ಲೀಷು ಅಂತಾರಾಷ್ಟ್ರೀಯ ಭಾಷೆ, ನಾವು ಮಾತಾಡುವಂಥ ಭಾಷೆ ಮಾತೃಭಾಷೆ. 3 ತ್ರಿಭಾಷಾ ಸೂತ್ರ ಕಂಡುಹಿಡಿದವರು ಅವರೇ. ನಿನ್ನೆ ನಮ್ಮ ಶಿಕ್ಷಣ ಮಂತ್ರಿ ಹೇಳ್ತಾನೆ ಹಿಂದಿ ನಾವು ತೆಗೆದೀವಿ ಅಂಥೇಳಿ. ಆದ್ರೆ ಅಲ್ಪಸಂಖ್ಯಾತರ ಅಂಗನವಾಡಿಯಲ್ಲಿ ಉರ್ದು ಮಾತಾಡೋರಿಗೆ ಮಾತ್ರ ನೇಮಕಾತಿ. ಮೊನ್ನೆ ಬಜೆಟ್ ಆಯಿತು. ನೀವು ಆ ಬಜೆಟ್ ನೋಡಿಬಿಟ್ರೆ ಏನು ಈ ರಾಜ್ಯದಾಗ ಹಿಂದೂಗಳು ಅದಾರೋ ಇಲ್ಲೋ, ಏನು ಬರೀ ಅವರೇ ಅಟ್ಟೆ ಓಟ್ ಹಾಕ್ತಾರೋ. ಮಂಡ್ಯದು ನಾನು ನಿಮ್ಗೆ ಹೇಳ್ತೀನಿ, ಎಷ್ಟು ಸ್ಕೀಮ್ಗಳು ತೆಗೆದ್ರು. ಮುಸ್ಲಿಂ ಕಾಲನಿಗೆ 1,000 ಕೋಟಿ ನಿಧಿ, ಇಮಾಮರಿಗೆ 6,000 ರೂಪಾಯಿ ತಿಂಗಳ. ಅಲ್ಲಿ ಕಲಿಸೋದೆಲ್ಲ ದೇಶದ್ರೋಹಿಗಳ ಕೆಲಸನೇ, ಪಾಕಿಸ್ತಾನ ಪರವಾಗಿನೇ ಕಲಿಸೋದು. ಅವ್ರಿಗೆ ತಿಂಗಳ 6,000 ರೂಪಾಯಿ. ಬಡ ಮುಸ್ಲಿಮರಿಗೆ 50,000 ರೂಪಾಯಿ ಲಗ್ನ ಕೊಡ್ತಾ ಇರ್ತಾರೆ. ವಿದೇಶಕ್ಕೆ ಅವ್ರು ಕಲೀಲಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾ ಇರ್ತಾರೆ. ಅಲ್ಲಿ ವಿದೇಶಕ್ಕೆ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಅಂದು ಅಲ್ಲಿ ಕಲ್ತು ಬರ್ತಾರೆ. ಆ ಮಕ್ಕಳಿಗೆ 30 ಲಕ್ಷ ರೂಪಾಯಿ ಇವ್ರು ಕೊಡೋರು. ವಕಫ್ ಆಸ್ತಿ ಎಲ್ಲ ಹೊಯ್ಕೋತೋಗೈತಿ. ಈಗ ಸುಪ್ರೀಂ ಕೋರ್ಟ್ ಹೇಳೈತಿ. ಆದರೂ ನಿನ್ನೆ ಗೋಕಾಕದಾಗ 750 ಆಸ್ತಿ ಮತ್ತು ವಕಫ್ದವ್ರು ನೋಟಿಸ್ ಕೊಟ್ಟಾರೆ, ತಿಂಡಿ ಅವ್ರದ್ದು. ಸುಪ್ರೀಂ ಕೋರ್ಟ್ ಹೇಳಿದ ಮ್ಯಾಗೂ ನೋಟಿಸ್ ಕೊಡ್ಲಾಕತ್ತಾರಂದ್ರೆ ಎಷ್ಟು ತಿಂಡಿ ಈ ರಾಜ್ಯದವ್ರದ್ದು ಇರಬೇಕು. ಮುಸ್ಲಿಮರು ಹೆಚ್ಚಿರುವ ಪ್ರದೇಶಗಳಲ್ಲಿ ITI, ಉಳ್ಕಿದವ್ರು ಏನು ITI ಕಲಿಬಾರ್ದ? ಆಜಾದ್ ಸ್ಕೂಲುಗಳಿಗೆ PUCವರೆಗೆ ಮುಂದುವರಿಕೆ. ಇದೊಂದು ಬಜೆಟ್. ಇದು 100 ಉರ್ದು ಶಾಲೆ, ಇನ್ನೂ ಆಜಾದ್ ಶಾಲೆ ಉರ್ದು ಕಲಿಸ್ತಾ ಇರ್ತೀನಿ. ಹಿಂದಿ ಕಲಿತ್ರೆ ಬೇನೆ ಆಗ್ತೈತಿ. ಕನ್ನಡ ಹೋರಾಟಗಾರರು ಅವ್ರು ನಾಪತ್ತೆ ಆಗಿಬಿಟ್ಟಾರೆ, ಎಲ್ಲದಾರೋ ಏನೋ. ಮುಸ್ಲಿಂ ಯುವಕರಿಗೆ ಸ್ಟಾರ್ಟಪ್ ಮಾಡ್ಲಿಕ್ಕೆ 3 ಲಕ್ಷ ರೂಪಾಯಿ. ಮದ್ರಸಾಗಳಿಗೆ ಕಂಪ್ಯೂಟರ್, ಅಲ್ಲೇನು ಕಲಿಸ್ತಾರೆ ಮದ್ರಸಾದಾಗ? ಬರೀ ನಮ್ಮ ದೇಶದಾಗ ಬಾಂಬ್ ಹಾಕ್ರಿ, ಲವ್ ಜಿಹಾದ್ ಮಾಡಿರಿ. ಆದಷ್ಟು ಬೇಗನೆ 2047ಕ್ಕೆ ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಿ ಕಲಿಸೋರಿಗೆ ಎದೇನೋ ಕಂಪ್ಯೂಟರ್ ಆನ್ಲೈನ್ದಾಗೆಲ್ಲ ಬಾಂಬ್ ತಯಾರು ಮಾಡೋದು ಎಲ್ಲ ಕಲಿಬೇಕಲ್ಲ ಮಕ್ಕಳು. ಅದಕ್ಕೆ ಪಾಪ ನಮ್ಮ ಸಿದ್ದರಾಮಯ್ಯನವರು ಅವರಿಗೆ ಕಂಪ್ಯೂಟರ್ ಕೊಡ್ಲಾಕತ್ತಾರೆ. ಅಲ್ಲಿ ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ಶಿಬಿರ. ಇನ್ನೊಂದು ನೋಡ್ರಿ ಎಷ್ಟು ದುರ್ದೈವತ್ತಂದರೆ, ಜಮೀರ್ ಅಹ್ಮದ್ ಖಾನು ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ತರಬೇತಿ. ನೀವು ವಿಚಾರ ಮಾಡಿರಿ, 1,000 PSIಗಳನ್ನು ತಯಾರು ಮಾಡಿದ್ರೆ ಒಂದೊಂದು ಪೊಲೀಸ್ ಸ್ಟೇಷನ್ದಾಗ ಅವ್ರು ಬಂದು ಕೂತ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ? ಹಾಂ, KPSC ಅಂತೂ ರೊಕ್ಕದ ಮ್ಯಾಗ ಆಗ್ತದೆ ನೌಕರಿ. ಈಗೇನು PSI ಹಗರಣ ಆಯ್ತಲ್ಲ ಈಗ ರಾಜ್ಯದಾಗ. ನಾಳೆ ಅವ್ರೇನು ಕ್ವಶನ್ ಪೇಪರ್ ಔಟ್ ಮಾಡ್ತಾರೆ, 1000 ಮಂದಿ PSI ಸೆಲೆಕ್ಷನ್ ಆಗ್ತದೆ. ಪೊಲೀಸ್ ಠಾಣೆ ತುಂಬ ಎಲ್ಲ ಗಡ್ಡ ಅವೇ ಕಾಣಿಸ್ತಾವೆ ನಿಮ್ಗೆ ಓದ್ಕೊಳ್ಳಿ. ಬೆಂಗಳೂರು ಹಜ್ ಶಾಲೆಗೆ ಹೊಸ ಭವನ, ಹಜ್ ಭವನಕ್ಕೆ ಹೊಸ ಕಟ್ಟಡ. ನಿಮ್ಮ ರೊಕ್ಕದಲ್ಲೇ ಹೋಗ್ರಿ ಬಾ ಮಕ್ಕಳೇ, ನಮ್ಮ ರೊಕ್ಕದಲ್ಲಿ ಯಾಕೆ ಹಿಂದೂಗಳ ರೊಕ್ಕದಲ್ಲೇ ಯಾಕೆ ಹೋಗ್ತೀರಿ ನೀವು? ಓ ಹರಾಮ್ ಹೈ, ಹಮ್ ಕ್ಯಾ ಕಾಫಿರ್ ಹೈ, हमारा पैसा तुम लेके हज को गए तो वो हराम हो जाएगा, अल्लाह तुमको बच नहीं पाएगा, प्यार नहीं होगा. ನೋಡ್ರಿ, ಈ ರೀತಿ ನಡೆದದ. ನೀವು ಒಬ್ಬರಿಗೆ ಕೇಳ್ತೀರ, ಅವನು ಪ್ರಶ್ನೆ ಮಾಡಬೇಕಲ್ಲ. ಇಷ್ಟೆಲ್ಲ ನೀವು ಸ್ಕೀಮ್ ಕೊಟ್ರಿ, ಇವತ್ತು ಹಿಂದುಳಿದವ್ರಿಗೆ ಏನು ಕೊಟ್ರಪ್ಪ, ದಲಿತರಿಗೆ ಏನು ಕೊಟ್ರಪ್ಪ, ಅವ್ರಿಗೇನು PSI ಸೆಲೆಕ್ಷನ್ ಸಲುವಾಗಿ ಟ್ರೈನಿಂಗ್ ಕೊಟ್ರೆ, ಅವ್ರಿಗೇನು ನಿರುದ್ಯೋಗ ದಲಿತ ಮಕ್ಕಳಿಗೆ ಇವತ್ತು 3 ಲಕ್ಷ ರೂಪಾಯಿ ಕೊಟ್ಟರೆ, CBSE ಸ್ಕೂಲ್ ಮಾಡ್ತಾರೆ 100,
ಅವ್ರು ಅಷ್ಟೇ ಮಂದಿ ಕಲಿಬೇಕತ್ತೆ. ಯಾವುದೇ ಒಂದು ಹಾಸ್ಟೆಲ್ ಮಾಡಿದ್ರೆ ಎಲ್ಲ ಮಕ್ಕಳು ಒಂದೇ ಹಾಸ್ಟೆಲ್ನಾಗ ಇರುವಂಥದ್ದು ನೀವು ಸಮಾನತೆ ತಂದ್ರೆ ಅವ್ರನ್ನ ಸಪ್ರೇಟ್ ಇಟ್ಟು ಅವ್ರ ಓಟು ನೋಡಿರಿ. ದಾವಣಗೆರೆಗೆ ಹೆಂಗೆ ಆಟ ಆಡಿದ್ರು ಅವ್ರು 60-70 ಸಾವಿರ ಅದಾರ ಅಂದ್ರೆ ಹಮ್ಕೋ ಚಾಹಿಯೇ ಹಮಾರ ಹೇ. ಬಿಜಾಪುರನಾಗ ಹಾಗೆ ನಾನು ಮತಕ್ಷೇತ್ರದಾಗ 126 ಅದಾರ ಅವ್ರು. ನಾವು 160 ಬಿಜಾಪುರದಾಗ 286 ಅಟ್ಟಿದ್ರೂ ನಾ ಆರಿಸಿ ಬರ್ತೀನಿ. ನಮ್ಮಲ್ಲಿ ಎಲ್ಲ ಹಿಂದೂ ಒಂದೇ. ನೀವೆಲ್ಲ ಒಂದಾಗಿಬಿಡ್ರಿ. ನೀವು ಸಮಸ್ತ ಹಿಂದೂಗಳು ಒಂದಾಗ್ರಿ. ಕ್ಷತ್ರಿಯರು, ದಲಿತರು, ಹಿಂದುಳಿದವರು ಅವ್ರು ಓಟೇ ಬೇಕಾಗಿಲ್ಲ. ನಮ್ಮ ಓಟ್ ಮ್ಯಾಗೇ ನಾವು ಗಟ್ಟಿಯಾಗಿ ಆರಿಸ್ಬಾರ್ದು. ನಾನು ಆರಿಸಿ ಬರ್ತಿಲ್ಲ, ನಾನೇ ಉದಾಹರಣೆ ಇದ್ದೀನಿ. ನಾ ಅವ್ರು ಓಟೇ ಬಿಡೋದಿಲ್ಲಪ್ಪ. ನಾ ಹೇಳ್ತೀನಿ ನನ್ನ ಬಳಿ ಎದಕ್ಕೆ ಬರ್ತಿರುತ್ತೆ ಹೇಳ್ತೀನಿ. ಓಟೇ ಹಾಕಲಾರ್ದನ ಸುಮ್ಮನೆ ಕೆಲಸ ಇಲ್ಲ ನೋಡೋಣ. ನಮ್ಮ ಮಂದಿಗೆ ಬಿಟ್ಟು ಸಾಬ್ ಅವೋ ಸಾಬ್ ಬೈಟೋ ಸಾಬ್ ಓ ಬಸನಗೌಡ ಬಹುತ್ ಅಚ್ಚಾ ಹೈ, ಇಲೆಕ್ಷನ್ದಾಗ ಲುಚ್ಚ ಹೈ. 5 ವರ್ಷ ಕೆಲಸ ತೊಗೊಂಡು ಮುಂದೆ ಚಂಡ ತೋರಿಸ್ತಾರಂತ ನಾ ಬರ್ಸೇ ಕೊಡೋದಿಲ್ಲ. ಮಾನಪಣ ನಿಮ್ಮ ಮನ್ಯಾಗೂ ಹಂಗೆ ಮಾಡಿರಿ. ಯಾಕಂದರೆ ಬಂಧುಗಳೇ, ನಾವು ಒಂದಾಗಲಿಕ್ಕಂದ್ರೆ ಅವತ್ತು ಶಿವಾಜಿ ಮಹಾರಾಜರ ಹೋರಾಟ ಇವತ್ತು ಯಾಕೆ ಆದಷ್ಟು ಇವು ನೋಡ್ರಿ. ಇವತ್ತು ಇಡೀ ದೇಶದಾಗ ಶಿವಾಜಿ ಮಹಾರಾಜರು ಮೊದಲು ಮಹಾರಾಷ್ಟ್ರದಾಗ ಅಷ್ಟೇ ಇತ್ತು. ಇವತ್ತು ಆಂಧ್ರದಾಗ ಶಿವಾಜಿ ಮಹಾರಾಜರ ಜಯಂತಿ ನಡೀತದೆ, ತಮಿಳ್ನಾಡಿನಲ್ಲಿ ನಡೀತದೆ, ಜಮ್ಮು ಕಾಶ್ಮೀರದಲ್ಲಿ ನಡೀತದೆ, ಉತ್ತರ ಪ್ರದೇಶದಲ್ಲಿ ನಡೀತದೆ, ಪಶ್ಚಿಮ ಬಂಗಾಳದಲ್ಲಿ ನಡೀತದೆ. ಶಿವಾಜಿ ಮಹಾರಾಜರು ಮೊದಲು ಮರಾಠ ಅನ್ನುವಂಥದ್ದು ಇತ್ತು, ಇವತ್ತು ಮರಾಠ ಅನ್ನುವಂಥದ್ದಿಲ್ಲ. ಸಮಸ್ತ ಹಿಂದೂಗಳು ಇವತ್ತು ಶಿವಾಜಿ ಮಹಾರಾಜನ ಪೂಜೆ ಮಾಡ್ತಾ ಇದ್ದಾರೆ. ನಾವು ನಮ್ಮ ದೇಶದ ಸಲುವಾಗಿ ಹೋರಾಟ ಮಾಡಿದಂಥ ಅನೇಕ ಪುಣ್ಯಾತ್ಮರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಾವು ಹೆಂಗೆ ಒಂದು ಶಿವಾಜಿ ಮಹಾರಾಜರನ್ನ ಇವತ್ತು ಹೆಂಗೆ ನಾವು ಅವ್ರನ್ನ ಪೂಜೆ ಮಾಡ್ತೀವಿ, ಇವತ್ತು ಅಂಬೇಡ್ಕರ್ ಅವ್ರನ್ನೂ ಪೂಜೆ ಮಾಡಬೇಕು ನಾವು. ಆ ಪುಣ್ಯಾತ್ಮ ಸತ್ಯವನ್ನೇ ಹೇಳಿದ್ರು. ಅಂಬೇಡ್ಕರ್ ಅವರಿಗೆ ಶಿಕ್ಷಣವನ್ನು ವಿದೇಶಕ್ಕೆ ಹೋಗಲಿಕ್ಕೆ ಹಣ ಕೊಟ್ಟು ಅವ್ರನ್ನ ಇಂಗ್ಲೆಂಡಿಗೆ ಕಳಿಸಿದಂಥ ಮನೆತನ ಯಾವುದಪ್ಪ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ವಂಶದವರೇ ಅಂಬೇಡ್ಕರ್ ಅವ್ರನ್ನ ಶಿಕ್ಷಣ. ಶಾಹು ಮಹಾರಾಜರು ಇರ್ತಿದ್ರು, ಕೋಲ್ಹಾಪುರದ ಶಾಹು ಮಹಾರಾಜರು. ಅವಾಗ ಅಂಬೇಡ್ಕರ್ ಅವರಿಗೆ ಎಲ್ಲ ರೀತಿ ಸಹಾಯ ಮಾಡಿದವ್ರು ಯಾರಪ್ಪ ಅಂದರೆ ಬಡೋದಾದ ಗಾಯಕ್ವಾಡ ಮನೆತನ, ಕೋಲ್ಹಾಪುರದ ಶಾಹು ಮಹಾರಾಜರು ಇವತ್ತು ಅಂಬೇಡ್ಕರ್ ಅವ್ರನ್ನ ಶಿಕ್ಷಣ ಕೊಟ್ಟು ಅವ್ರನ್ನ ದೊಡ್ಡ ಒಬ್ಬ ನಾಯಕ. ಬಹುಶಃ ನಮ್ಮ ದೇಶದಲ್ಲಿ ಮೊದಲು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಹಾಸ್ಟೆಲ್ ಮಾಡಿದಂಥ 2 ಮಹಾರಾಜರು, ಒಂದು ಕೋಲ್ಹಾಪುರ ಮಹಾರಾಜರು, ಒಂದು ಮೈಸೂರು ಮಹಾರಾಜರು. ಇವೆರಡು ಮೈಸೂರು ಮಹಾರಾಜರು ಅವಾಗ ಮೀಸಲಾತಿ ಕೊಟ್ಟವರು ಮೈಸೂರು ಮಹಾರಾಜರು. ಅಂಬೇಡ್ಕರ್ ಅವರು ಹೇಳ್ತಾರೆ, ನಮ್ಮ ದೇಶ ಏನಾದರೂ ಶಾಂತಿ ಸುರಕ್ಷಿತ ಇರಬೇಕಾದ್ರೆ ಇಲ್ಲಿ ನೆಮ್ಮದಿಯಿಂದ ಹಿಂದೂಗಳು ಜೀವನ ಮಾಡಬೇಕಾದ್ರೆ ದ ಪಾರ್ಟಿಷನ್ ಆರ್ ಪಾಕಿಸ್ತಾನ್ ಅಂತೇಳಿ ಒಂದು ಪುಸ್ತಕ ಬರೆದಾರೆ ಅಂಬೇಡ್ಕರ್. ಇದನ್ನು ಯಾಕೆ ಒತ್ತಿ ಹೇಳ್ತೀನಿ ಅಂದರೆ ಅಂಬೇಡ್ಕರ್ ಎಷ್ಟು ಕ್ಲಿಯರ್ ಇದ್ರಂದರೆ ಅವ್ರು ಹೇಳ್ತಾರೆ ಗಾಂಧಿಗೆ ಮಿಸ್ಟರ್ ಗಾಂಧಿ, ಅವ್ರು ಮಿಸ್ಟರ್ ಗಾಂಧಿನೇ ಎತ್ತಿದ್ರು. ಅವ್ರೇನೋ ಮಹಾತ್ಮ ರಾಷ್ಟ್ರಪಿತ ಸುಡುಗಾಡಿ ಏನೋ ಎತ್ತಿದಿಲ್ಲ. ಅವ್ರು ಸೀದಾ ಅಂಬೇಡ್ಕರ್ ಅವ್ರು ಮಿಸ್ಟರ್ ಗಾಂಧಿ, ನಿನಗೇನರೇ 2 ರಾಷ್ಟ್ರ ಮಾಡಿ ನೀನು ನೆಹರೂನ ಪ್ರಧಾನಮಂತ್ರಿ ಮಾಡೋದು ಏನಾರೇ ನಿಂದು ತಲೆಯಾಗಿತ್ತಂದರೆ ಅದಕ್ಕೆ ನಂದು ವಿರೋಧ ಇದೆ. ಯಾಕಂಡೆ ಇಡು ನೋಡೋಣ ಅವ್ರು ಯಾರು ಏನು ಮಾಡ್ತಾರೆ ನೋಡೋಣ ಅಂತೇಳಿದ್ರು. ಒಂದು ವೇಳೆ ನೀನು 2 ದ್ವಿರಾಷ್ಟ್ರ ಮಾಡುವಂಥ ಚಿಂತನೆ ನೀ ಏನಾದರೂ ಮಾಡಿದರೆ ಭಾರತದಲ್ಲಿರುವಂಥ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು. ಇದು ಯಾರು ಹೇಳಿದ್ದು? ವಾಜಪೇಯಿ ಅವರಲ್ಲ, ಅದ್ವಾನಿ ಅವರಲ್ಲ, ನರೇಂದ್ರ ಮೋದಿಯವರಲ್ಲ. ಯಾರು ಹೇಳಿದ್ದು? ಬಾಬಾ ಸಾಹೇಬರು ಹೇಳಿದರು. ಅಲ್ಲಿ ಪಾಕಿಸ್ತಾನದಲ್ಲಿರುವಂಥ ಕೊನೆ ಹಿಂದೂ ಭಾರತಕ್ಕೆ ಬರಬೇಕು. ಅದು ಆದಮ್ಯಾಗ 2 ರಾಷ್ಟ್ರ ಮಾಡ್ರಿ ಅಂತ ಹೇಳಿದವರು ಒಬ್ಬರೇ ಒಬ್ಬ ರಾಷ್ಟ್ರದ ಪುರುಷ ಯಾರಪ್ಪ ಅಂದರೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮುಂದವ್ರು ಹೇಳ್ತಾರೆ, ಇವ್ರು ಎಂದೂ ಶಾಂತಿಯಿಂದ ಇರೋದಿಲ್ಲ, ಇವರು ದಾಂಧಲಿ ಮಾಡ್ಕೋತಿರೋರು, ಇವ್ರಿಗೆ ಎಂದೂ ದೇಶ ನಿಷ್ಠೆ ಇಲ್ಲ, ರಾಷ್ಟ್ರ ಭಕ್ತಿ ಇಲ್ಲ. ಯಾರು? ಅಂಬೇಡ್ಕರ್ ಹೇಳ್ತಾರೆ.
ಇಸ್ಲಾಮದಲ್ಲಿ ಸಹೋದರತ್ವ ಭಾವನೆ ಇಲ್ಲ. ಅವರು ಎಂದೂ ನಮ್ಮ ರಾಷ್ಟ್ರ ಅನ್ನೋದಿಲ್ಲ. ಅವರು ತಮ್ಮ ಧರ್ಮವನ್ನೇ ಶ್ರೇಷ್ಠ ಅತ್ತಾರ ಅಂತೇಳಿ ಅಂಬೇಡ್ಕರ್ ಅವಾಗ ಹೇಳಿದ್ರು ಬಂಧುಗಳೇ. ಇವತ್ತು ಅಂಬೇಡ್ಕರ್ ಅವ್ರು ಹೇಳಿದ್ದು ಸತ್ಯ ಆಗ್ಲಕತ್ತೈತಿ ಇಲ್ಲ. ನಾವು ಯಾವುದಾರು ಅವ್ರ ಕಾರ್ಯಕ್ರಮದಾಗ ಕಲ್ಲು ಹೋಗಿತ್ತೀವಲ್ರಿ ಹಿಂದೂಗಳು. ಮೊನ್ನೆ ಅವ್ರ ದೊಡ್ಡ ಪವಿತ್ರ ಹಬ್ಬ ಆಯ್ತಲ್ಲ, ಎಲ್ಲರೂ ಹಿಂದೂಸ್ತಾನ್ದಾಗ ಎಲ್ಲರೂ ಕಲ್ಲು ಬಿದ್ದವನ್ರಿ, ಎಲ್ಲರೂ ದಾಂಧಲಿ ಆಗೈತೆ. ಒಬ್ಬರು ಮಾತಾಡಲಾಗಿರಲ್ಲ, ಯಾಕೆ ಕಪ್ ಕೂತೀರಿ, ಅಂಜಿರಿ ಏನು? ಆದರೆ ರಾಮನವಮಿ ಬಂದಾಗ ಈ ಮಕ್ಕಳು ಕಲ್ಲು ಯಾಕೆ ಹೋಗಿತಾರಪ್ಪ? ಗಣಪತಿ ಬಂದಾಗ ಇವರು ಪೆಟ್ರೋಲ್ ಬಾಂಬ್ ಹಾಕಿ ಕಲ್ಲು ಯಾಕೆ ಹೋಗಿತಾರಪ್ಪ? ತಿಂಡಿ. ಅದಕ್ಕೆ ಒಂದೇ ಔಷಧ JCB. ತಿಂಡಿ ಮುರಿಯಬೇಕು. ಇದು ಯೋಗಿ ಆದಿತ್ಯನಾಥ್ ಅದಾರತೇಳಿ ಉತ್ತರ ಪ್ರದೇಶ ಶಾಂತದ. ಹಿಮೇಂದ್ರ ಬಿಸ್ವಾಸ್ ಯಾರವರು ನಮ್ಮ ಅಸ್ಸಾಂ ಮುಖ್ಯಮಂತ್ರಿ ಶಾಂತ ಐತಿಲ್ಲ. ಮಹಾರಾಷ್ಟ್ರದಾಗ ಮೊನ್ನೆ 4% ಮುಸ್ಲಿಂ ಮೀಸಲಾತಿ ಕೊಟ್ಟಿದ್ದು ತೆಗೆದು ಹೋಗಿದ್ರು. ಒಬ್ಬರಿಗೆ ಕೋಯಂಕಂದ ಮಗ. ಇಲ್ಲಿ 4% ಕೊಟ್ಟಾರ. ಇವತ್ತು ಹಿಂದುಳಿದ ದಲಿತರು ನಮಗೆ ಮೀಸಲಾತಿ ಸ್ವಲ್ಪ ಹೆಚ್ಚು ಮಾಡಿ ಅಂದ್ರೆ ಮಾಡ್ಲಿಕ್ಕೆ ತಯಾರಿಲ್ಲ. ನಾ ಮೊನ್ನೆ ವಿಧಾನಸಭೆದಾಗ ಸಿದ್ದರಾಮಯ್ಯನವ್ರಿಗೆ ನಮಗೆ ಜಗಳ ಆಯ್ತು. ಹೇಳಿ ನಂದು ಇಸ್ಲಾಮಕ್ಕೆ ಮೀಸಲಾತಿ ಕೊಡ್ಲಿಕ್ಕೆ ಯಾವ ಸಂವಿಧಾನದ ಬರ್ದಾರೆ ಹೇಳ್ರಿ ಸಿದ್ದರಾಮಯ್ಯ ಸಾಹೇಬ್ರಂದು. ಹಾಂ ಏನಾಯ್ತು ನಾಳು ಆರ್ಟಿಕಲ್ 70 ತೆಗೆದು ಓದೊಂದನ. ಆರ್ಟಿಕಲ್ 16 ಇಲ್ಲೇ ಇತ್ತಲ್ಲ. ಆರ್ಟಿಕಲ್ 70 ಇಲ್ಲೇ ಇತ್ತಲ್ಲ. ಎಲ್ಲಿ ಸುಮ್ಮನೆ ಗೋಳು ಹೇಳಕತ್ತೀರಿ ಸಿದ್ದರಾಮಯ್ಯಂದ. ಅದ್ರಾಗ ಇನ್ನೊಬ್ಬ ಗ್ರೇಟ್ ಸಂವಿಧಾನ ಎಕ್ಸ್ಪರ್ಟ್ ಒಬ್ಬರು ಅದಾರ ವಿಧಾನಸಭೆ ಒಳಗೆ, ನಿಮ್ಮ ಜಿಲ್ಲಾದವ್ರು, ಗ್ರೇಟ್ ಬಸವರಾಜ್ ರಾಯರೆಡ್ಡಿ. ನಿಮ್ಮವ್ರೇನು ಇದೇ ಜಿಲ್ಲೆ ಎಲ್ರಿ? ಕೊಪ್ಪಳ. ಹಾಂ ಕೊಪ್ಪಳ. ಎಲ್ಲಿ ಇಲ್ಲೇ ಆಜು ಬಾಜು ಮೊದಲು ಒಂದೇ ಜಿಲ್ಲಾ ಅಲ್ಲ. ನಮ್ಮದು ಬಿಜಾಪುರ ಬಾಗಲಕೋಟಿದ್ದಾಗ ನೀವು ಎಲ್ಲ ಒಂದೇ, ನಾವು ನೀವು ಒಂದೇ. ಅವರು ಬುಕ್ಕ ತೆಗೆದ ಸಂವಿಧಾನ ಬುಕ್ಕ ಹುಡುಕದ ಅವು ಸಿಗಲಿಲ್ಲ. ನಾ ಹೇಳಿದೆ ಆ ಸಿದ್ದರಾಮಯ್ಯನವ್ರು ಯಾಕೆ ಮೋಸ ಮಾಡಾಕತ್ತೀರಿ ನಮ್ಮ ಹಿಂದುಳಿದವ್ರು ದಲಿತರಿಗೆ? ಇಸ್ಲಾಂ ಧರ್ಮ ಆಧಾರಿತವಾದಂಥ ಮೀಸಲಾತಿ ಕೊಡಲಿಕ್ಕೆ ಈ ದೇಶನಾಗ ಅವಕಾಶ ಇಲ್ಲ. ಇವತ್ತು ಪಾಪ ದಲಿತರು ಒಂದು 0.5% 1% ಹೆಚ್ಚು ಬಿಡ್ತಾರೆ. ನಮ್ಮವ್ರು ಅದಾರವರು. ನಮ್ಮ ಇಂಥ ಪವಿತ್ರ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಜರು ಅದಾರ. 1% 2% ಕೊಟ್ರಿ ನಮಗೇನು ಬ್ಯಾನ್ ಇಲ್ಲ. ಯಾರು ಕಳ್ಳ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ನೀರು ಕುಡಿದು ಗಾಳಿ ತಗೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹರಾಮ್ಕೋರ್ಗೆ ನೀನು ಮೀಸಲಾತಿ ಕೊಡ್ತೀವಿ. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಕೊಟ್ಟಂಥ ಜನ ಇವತ್ತು ನೋಡ್ರಿ ಅವ್ರವ್ರೊಳಗೆ ಜಗಳ ಹಚ್ಚಿಬಿಟ್ಟಾರೆ. ಲೆಫ್ಟ್ ರೈಟ್ ಅದರ್ಸ್ ಅದು ಇದು ಪಾಪ ಸುಮ್ಮನೆ ಜಗಳ ಆಡ್ಕೊತ ಇವ್ರ್ಕೊತಾರೆ. ನಾಳೆ ನಾ ಏನಾರು 28ಕ್ಕೆ ಬಂದೆ ಅಂದ್ರೆ ಆ 4% ಮೊದಲೇ ಕ್ಯಾಬಿನೆಟ್ನಾಗೆ ತೆಗೆದೋಗಿತೀನಿ. ತೊಗೋರಿ ರೈಟ್ದವ್ರು ತೊಗೋರಿ, ಲೆಫ್ಟ್ದವ್ರು ತೊಗೋರಿ, ಬೋಯಿ ಸಮಾಜ ಎಲ್ಲ ಹೊಡೀರಿ. ನೀವು ತೊಗೋರಿ, ಹಿಂದುಳಿದ ವರ್ಗದವ್ರು ತೊಗೋರಿ. ಹಾಲು ಮತದವ್ರು ಇನ್ನೊಂದು 0.5% ನಿಮ್ಮ ಸಿದ್ದರಾಮಯ್ಯ ಕೊಟ್ಟಲ್ಲಿ ನಾ ಕೊಡ್ತೀನಿ ತೊಗೋರಿ. ಉಳ್ಕಿದ ನಮ್ಮ ಮರಾಠ, ಕ್ಷತ್ರಿಯ ಸಮಾಜ, ಲಿಂಗಾಯತರು, ಬ್ರಾಹ್ಮಣರು ಅವ್ರಿಗೂ ಸ್ವಲ್ಪ ಕೊಟ್ಟು ಬಿಡ್ತೀನಿ. ಅವ್ರಿಗೆ ಯಾಕೆ 4% ಕೊಡಬೇಕು? ಕೊಡ್ಬೇಕನ್ನ? ಈ ದೇಶದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಏನಾರೇ ನಾ ಬಂದರೆ ಎಲ್ಲ ಸಬ್ಸಿಡಿ ಎಲ್ಲ ರದ್ದು ಮಾಡಿಬಿಡ್ತೀನಿ. ರೇಷನ್ನು ರದ್ದೇ. ಯಾವ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಅವನು ರೇಷನ್ ರದ್ದು ಮಾಡಬೇಕು ಬೇಡ? ಯಾವುದೂ ಇಲ್ಲ. ಒಂದೇ ಲಗ್ನ ಆಗಬೇಕು ಅಂದರೆ ರೇಷನ್, ಯಾರಾದರೂ ನೋ ರೇಷನ್. ನೀವು ಯಾರು ಗಪ್ಚುಪ್ಪ ಹಾಕ್ತಿದ್ರೆ ಹಾಕ್ರಿ, ಅದಕ್ಕೇನು ಪರ್ಮಿಷನ್ ಐತಿ? ಹಿಂಗೆ ಮಾಡಲಿಲ್ಲ ಅಂದ್ರೆ ನಡೀದಿಲ್ಲ. ನಮ್ಮ ದೇಶ ಉಳಿದಿಲ್ಲ ಬಂಧುಗಳೇ, ನಾವು ಹಿಂದೂಗಳು ಉಳಿದಿಲ್ಲ. ನೋಡಿ ನಾವು ಎಷ್ಟು ದಿನ ಧಡಾಕ್ ಹೇಳ್ತಾನ ಜಮೀರಮ್ಮದ ವಕಪ್ ಆಸ್ತಿಕೋ ಹರ ರಂಗ ರಂಗನಿಕ ಹಾ 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 ನಾಂದೆ ಯಾರಪ್ಪಂದಪ್ಪ ಇದು ವಕಪ್ ಕಾಕ ಹೇ ರೇ ಜಮೀರ ಎತ್ನಾಳ್ಸೋ ಬತ್ತದ ಜಮೀರ್ ನಾವು ನಡೆದು ಬಿಡ್ತು ಕುಸ್ತಿ ವಿಧಾನಸಭೆದಾಗ. ನೀ ನನ್ನ ಮುಂದೆ ನಡೆಸಬಾರ್ದಮ್ಮ ಅಂದೆ.
ನಮ್ಮ ರಕ್ತದಾಗ ಶಿವಾಜಿ ಮಹಾರಾಜ, ವೀರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್ ಅದಾರ. ನೀ ಎಲ್ಲರೇ ಹಾರಾಡ್ದಿ, हमारे पास नहीं चलेगा, नहीं इतना सब आओ मेरा चैम्बर को बात करेंगे ಅಂತಂದ. ಎದಕ್ಕದು ಕೇಳಿದೆ ನಾನು. ಏನು ಮಾಡಿದ್ದ ನಮ್ಮ ಜಮೀರ್ ಅಹ್ಮದ್ ಖಾನು ಅಲ್ಪಸಂಖ್ಯಾಕ ಇಲಾಖೆ ಒಳಗೆ ಕೇಳ್ರದು ಎಷ್ಟು ಸೂಕ್ಷ್ಮ ಇದೆ. 80% ಮುಸಲ್ಮಾನರಿಗೆ ಎಲ್ಲ ಸ್ಕೀಮ್ಗಳು, 10% ಕ್ರಿಶ್ಚಿಯನ್ರಿಗೆ, 10% ಒಳಗೆ ಜೈನರು, ಸಿಖ್ರು, ಬೌದ್ಧರು, ಪಾರ್ಸಿಗಳು. ನಾ ಕೇಳಿದೆ ಬೆಳಗಾವಿ ಅಧಿವೇಶನದಾಗ, ಅಲ್ಪಸಂಖ್ಯಾಕರಂದ್ರೆ ಎಲ್ಲರೂ ಒಂದೇಪ್ಪ, ನೀ 80% ಹೆಂಗೆ ತೊಗೊಂಡು? ಜಗಳ ಹತ್ತಿಬಿಡ್ತು ಇಬ್ಬರಿಗೂ. ನಡೀತು. ಅಲ್ಲಿ ನಾನು ಚೇಂಬರ್ಗೆ ಬಂದು ಹೋದೆನಾ, ಅಲ್ಲಿ ಜೈನ್ ಅಂತ ಹೇಳಿದ್ರು ಅಲ್ಪಸಂಖ್ಯಾಕ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟ್ರಿ. ನಾ ಕೇಳಿದೆ, ನಿನಗರೆ ಬುದ್ಧಿ ಬೇಕಲ್ಲಪ್ಪ ಜೈನ, ಏನು ಮಾಡೋದು ಸರ್, ಭಾಳ ಒತ್ತಡ ಇದೆ ನನ್ನ ಮೇಲೆ ಅಂತಂದ. ಅದು ಕ್ಯಾನ್ಸರ್ ರದ್ದಾಗಬೇಕಂದ ಮಾಡಿಸ್ಕೊಂಡು ಬಂದೆ. ನಾವು ಜಮೀರ್ ಅಹ್ಮದನ್ನು ಭದ್ರಕೋಟೆ ಒಳಗೆ ಹೋಗಿ ಮಾಡ್ಕೊಂಡು ಬಂದೆ. ಅವ್ರ ಚೇಂಬರ್ ತುಂಬ ಎಲ್ಲ ಅವೇ ನಿಂತಿದ್ದು. ಅವ್ರು ಹಿಂಗೆ ನೋಡ್ತಿದ್ರು, ಇಸ್ಕೆ ಮಾಕ ಗೌಡ ಆಯ ರೇ ಇಧರ್, ಅದೇ मेरे क्या उकड़ने वाला रहे तुम सब लोग. ಸೀದಾ ಹೋದೆ, ಸೀದಾ ಬಂದೆ ಮನಪಂಡ. ಯಾರು ನಾನು ನೋಡೋ ಹಿಂಗೆ ಮೊದಲು ಹಿಂಗೆ ಸಟ್ ನೋಡ್ತಿದ್ರು, ನಾನು ಹಿಂಗೆ ನೋಡ್ಲಕತ್ತೆ. ಅಲ್ಲಿ ಹಿಂಗೆ ಸೈಡು, ಹಿಂಗೆ ಬರೀ ಮಕ್ಕಳದ್ದು ಇವಿಟ್ಟೆ. ಟಿಪ್ಪು ಸುಲ್ತಾನ್ ಈ ದೇಶ ಹಾಳು ಮಾಡೋದೊಂದು ಜನ್ಮದಿನಾಚರಣೆ ಆಚರಿಸ್ತಾರೆ. ಎಲ್ಲ ಗ್ರಾಮ ಪಂಚಾಯತ್ ಒಳಗೆ ಟಿಪ್ಪು ಸುಲ್ತಾನ್ ಫೋಟೋ ಹಾಕಿದ್ರು. ಇನ್ನಾಗ ನಮ್ಮ ಕಾರ್ಯಕ್ರಮದ ಮೊದಲೇನು ಮಾತಾಡೋದಲ್ಲ, ಯಾವ ಸಿಂಗ್, ಉದಯ್ ಸಿಂಗ ಯಾರು, ದುರ್ಗಾ ಸಿಂಗ್. ನಮ್ಮ ಮಹಾರಾಣಾ ಪ್ರತಾಪ್ರದ್ದು ಜನ್ಮ ದಿವಸವನ್ನು ಸರ್ಕಾರ ಆಚರಣೆ ಮಾಡಬೇಕು. ಯಾರು ಬಂದ್ರೆ ಮಹಾರಾಣಾ ಪ್ರತಾಪ್ರದ್ದು ಜನ್ಮದಿನಾಚರಣೆ ಕರ್ನಾಟಕದಾಗ ಆಗ್ತದೆ. ಯಾರು ಅಧಿಕಾರಕ್ಕೆ ಬಂದ್ರೆ ನಮ್ಮ ಮಹಾರಾಣಾ ಪ್ರತಾಪ್ರದ್ದು, ಶಿವಾಜಿ ಮಹಾರಾಜರದು JCB ಬರ್ಬೇಕು ರಾಜ್ಯದಾಗ. ನಾ ಬಂದ್ರೆ ನಮ್ಮ ಪೊಲೀಸರಿಗೆ ಫುಲ್ ಪರ್ಮಿಷನ್ ವಿತ್ AK-47. ಪಾಕಿಸ್ತಾನ್ ಜಿ ಅನ್ನೋದ್ರಾಗ ಡನ್. ಯಾರು ಹೆಚ್ಚು ಎನ್ಕೌಂಟ್ರ್ ಮಾಡ್ತಾರೆ ಪ್ರಮೋಷನ್, ಇಲ್ಲಕ್ಕಂದ್ರೆ ಡಿಮೋಷನ್. ಯಾರು ದೇಶ ವಿರೋಧಿ ಮಾಡಿದಾರೆ ನೋ ಕಾಂಪ್ರಮೈಸ್. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಸುಮ್ಕೊಂಡಿರ್ಬೇಕಾ? ಬೆಂಗಳೂರದು ಯಾವುದಾದ್ರು KJL ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ಕೆ ಹೋಗ್ತಾರೆ ನನ್ನ ಮಕ್ಕಳು. ಇವತ್ತು ಹೆಂಗಾಗಿಬಿಟ್ಟೈತೆ ಅಂದ್ರೆ ಅವ್ರದ್ದೇ ಸರ್ಕಾರ ಬಂದು ಹೋಗಿ ಮಾಡ್ತಾರೆ. ವಿಧಾನಸಭಾ ಮ್ಯಾಗ ಗ್ಯಾಲರಿಯಾಗ ನೋಡಿದ್ರೆ ಬರೀ ಅವೇ ಕೂತಿರ್ತಾವೆ. ನೋಡ, ಇದೇನು ಪಾಕಿಸ್ತಾನ ಅಸೆಂಬ್ಲಿಯೋ ಏನು ಕರ್ನಾಟಕ? ಮತ್ತು ಅವ್ರು ಹಿಂಗೆ ಪೊಲೀಸರ ಮುಂದೆ ಹಿಂಗೆ ಅಡ್ಡಾಡ್ತಾರಲ್ಲ ವಿಧಾನಸಭಾದಾಗ. ನಾ ಆದೆ ತಿಳ್ಕೊರಿ, ಆ ಕಡೆ ಹಾಯಿಸ್ಲಿಕ್ಕೆ ಕೊಡೋದಿಲ್ಲ. ಹುಬ್ಬಳ್ಳಿ ಒಳಗೆ ಪೊಲೀಸರ ಮೇಲೆ ಪೊಲೀಸ್ ಸ್ಟೇಷನ್ದಾಗ ಹೋಗಿ ದಾಂಧಲಿ ಮಾಡ್ತಾರೆ. ಪೊಲೀಸ್ ಜೀಪ್ನಾಗ ನಿಂತು ಒಬ್ಬ ಮುಲ್ಲಾ ಭಾಷಣ ಮಾಡ್ತಾನೆ, ಜಲಾದವ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾನೆ. ಇದು ಏನು ಎಲ್ಲಿಗೆ ಬರ್ತತ್ತೆ? ಇವ್ರು ಒಂದು 4 ಅವತ್ತೇ ಎನ್ಕೌಂಟ್ರ್ ಮಾಡಿದ್ದು ಹೇಳಿದೆ ನಾ ಬೊಮ್ಮಾಯಿಗೆ. ಏನು ಬೊಮ್ಮಾಯಿ ಅವರ ಬರೇ ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಉಗ್ರ ಕ್ರಮ ಕೈಗೊಳ್ಳೋ, ಈ ಸುಡ್ಗಾಡಿ ಆ ಕ್ರಮನೇ ಇಲ್ಲ ಆತ. ಹಿಂಗಾಗಿ ಏನಾಗೈತಿ, ಮೊನ್ನೆ ಪೊಲೀಸರು ನಮ್ಮ KGF ಕೋಲಾರ್ನಾಗ ಹೋಗಿದ್ದೆ. ಪೊಲೀಸರಿಗೆ ಒಂದು ಅಂದಾಜಿತ್ತು, ಒಂದು ಏನು ಇವ ಯತ್ನಾಳಗೌಡ ಒಂದು ಉತ್ತರ ಕನ್ನಡದಾಗ ಹಟ್ಟೆ ಇಲ್ಲ ಹಳ್ಳಿನಾಗ ಕೇಳ್ತಾನೆ ಅಂಥೇಳಿ ಒಂದು 4-5 ಕೂಡ್ಬೋದ್ರಿ ಅಂಥೇಳಿ ಅವ್ರ ರಿಪೋರ್ಟ್ ಇತ್ತು. 7-8 ಸಾವಿರ ಜನ ಕೂಡಿಬಿಟ್ರಲ್ಲಿ. SP, ಅಡಿಷನಲ್ SP ಎಲ್ಲರೂ ಬಂದು ನಿಂತರು. ಮತ್ತೇನು ಗದ್ಲಿಗಿದ್ಲಾಗಿತ್ತಂತೇಳಿ ಅಲ್ಲಿ ಕಾರ್ಯಕರ್ತರು ಹೇಳಿದ್ರು, 3 ಸೀಟ್ 4 ಸೀಟ್ ಹೋಗ್ತಾರೆ ಇಲ್ಲಿ ಅವ್ರ ಸಾಬ್ರು, ಪೊಲೀಸರಿಗೆ ಹಂಚಿಸ್ಲಾಕತ್ತಾರ ಅಂದ್ರೆ ಅಲ್ಲಿಗೆ ಬಂದು ನಿಂತಾರ. ಪೊಲೀಸರು ಅಂಜಿಕೆ ಹೆಂಗಿರ್ಬೇಕಂದ್ರೆ ಮುಂದೆ ಬರೇ ಓಣ್ಯಾಗ ಬರ್ಲಾಕತ್ತಾರಂದ್ರೆ ದಡ 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 ಬಾಗಿಲ ಮಕ್ಕೊಂಡು ಅಂದರೆ ಭಾರತ ಉಳಿಲಿಕ್ಕೆ ಸಾಧ್ಯತೆ. ಪೊಲೀಸರಿಗೆ ನೋಡ್ರಿ ಪಾಪ, ನಮ್ಮ ಮೊನ್ನೆ ನೋಡಿದೆ
ಹೋದ ಇದ್ರಾಗ 2 ವರ್ಷ ಮಾಡಿಸಿದ್ದೆ ನಾ ಏನೋ ಗುದ್ದಾಡಿ ಪರಮೇಶ್ವರ್ ಅವ್ರ ಜೋಡ ಕೂಡಿ. ಒಬ್ಬ PSI ಆಗಲಿ ಒಬ್ಬ ಅಧಿಕಾರಿ ಬಂದ ಒಂದು 2 ವರ್ಷರೇ ಟ್ರಾನ್ಸ್ಫರ್ ಆಗಬಾರ್ದು. ಈಗ ಮತ್ತು 1 ವರ್ಷಗಿನ ಟ್ರಾನ್ಸ್ಫರ್ ಆಗುತ್ತೆ. ಆ PSI ಅವ್ರು ಬಂದು ಆ ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಆ ಊರಿಂದ ಇತಿಹಾಸ ತಿಳ್ಕೊಬೇಕಾದ್ರೆ 6-7 ತಿಂಗಳು ಹೋಗ್ತದೆ. ಯಾರು ಲಪುಟ್ರು ಅದಾರ, ಯಾರು ಪಿಕ್ ಪಾಕೆಟ್ ಮಾಡ್ತಾರೆ, ಯಾರು ಬದ್ಮಾಸ್ ಅದ ತಿಳ್ಕೊಳಕ್ಕೆ ಅವ್ರು ಪೊಲೀಸ್ರಿಗೆ ಒಂದು ಟೈಮ್ ಬೇಕಲ್ಲ. ಅಟ್ರಾಗೆ ಮತ್ತೆ ಟ್ರಾನ್ಸ್ಫರ್ 8 ತಿಂಗಳದಾಗ. ಅಲ್ಲಿಂದ MLAಗಳು ದಂಧ ಚಾಲೂನೇ. ಮತ್ತೊಬ್ಬ ತಯಾರಾಗ ನೀ ಏನೈತಿ ಹೇಳು, ಅವ 15 ಕೊಡ್ತೀನತ್ತಾನ, ನೀ 11ಕ್ಕೆ ಆಗೋದಿಲ್ಲ. ಎಲ್ಲ ರೇಟ್ ಭಾಳ ಹೆಚ್ಚಾಗವು. ಸಿಗರೇಟ್ ರೇಟ್ ಹೆಚ್ಚಾಗೈತಿ, ದಾರು ರೇಟ್ ಹೆಚ್ಚಾಗೈತಿ, ಅದೇನು IPL ಟಿಕೆಟ್ ರೇಟ್ ಹೆಚ್ಚಾಗೈತಿ. ಈ MLAಗಳು ದಂಧ. ನಾ ಮೊನ್ನೆ ವಿಧಾನಸಭಾದಾಗ ಹೇಳಿದೆ, ಪೊಲೀಸ್ ಸಂಪೂರ್ಣ ವಿಫಲ ಆಗಿದೆ ಅಂಥೇಳಿ ನಮ್ಮ ಅಶೋಕ್ ಅವರು ಒಂದು ಇದು ತಂದಿದ್ರು. ಈ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ, ಕಾನೂನು ಸುವ್ಯವಸ್ಥೆ ಇಲ್ಲ, ಹಂಗಾಯ್ತು ಹಿಂಗತ್ತು ಹೊಡೆದ್ರು. ನಾ ಹೇಳಿದೆ ಅವತ್ತು, ಮಾನಪ್ಪಣ್ಣವ್ರು ಇದ್ದರು, ನೀವೇನು ಕೂತಿರಲಿಲ್ಲ 224 ಮಂದಿ, ನೀವು ರೊಕ್ಕ ತಿನ್ನೋದು ಪೊಲೀಸರ ಕಡೆ ಬಿಡ್ರಿ, ಎಲ್ಲ ತಾನೇ ಕಾನೂನು ಟೈಟ್ ಆಗ್ತದೆ. ನಿಮಗೆ ಹಳ್ಳ್ಯಾಗೇನೆ ಜಾತ್ರೆಗೆ ನಾಟಕಕ್ಕೆ ನಮ್ಮ ಕಡೆ ನಾಟಕಕ್ಕೆ ಹೋಗ್ತಾರೆ MLAಗಳು. ಆ ನಾಟಕಕ್ಕೆ ಹೋಗು ಅಲ್ಲಿ ಹೋಗೋಣನೇ ಮತ್ತು ನಾಟಕಕ್ಕೆ ಹೋಗಿ ಬಂದ ಮ್ಯಾಗ ದೇಣಿಗೆ ಹಾಕೇಬೇಕಲ್ಲ. ನಮ್ಮ ಭಾಗದ ಶಾಸಕರಾದಂಥ ಟಿಮ್ ಅವರು ಸುಮಾರು 10,001 ರೂಪಾಯಿ ಕೊಟ್ಟಾರೆ. ಅವ್ರಿಗೆ ಆಭಾರಿ ಆಗಿದ್ದೇನೆ ಅಂತ ಒಬ್ಬ ಬಂದು ಹೇಳ್ತಿರ್ತಾನೆ ರೀ. ಅದು 10,000 ಯಾರು ಕೊಟ್ಟಿರ್ತಾರೆ ಗುರ್ತತಾನ. ಆ PSI ಲಿಮಿಟ್ನಾಗ ಬಂದಿರೋದು ಪಾಪ ಅವ 10,000 ರೂಪಾಯಿ MLA ಪರವಾಗಿ ಕೊಡಬೇಕು. ನಾ ಇವತ್ತು ಈ ಪೊಲೀಸ್ ಇದು ಏನು ಇಂಥ ಊರಿಗೆ ಹೊಂಟೀನಿ, ಮತ್ತು ಅಲ್ಲೆಲ್ಲ ಇದು ಮಾಡಬೇಕಾಗ್ತದೆ, ಎಲ್ಲ ತೊಗೊಂಡು ಬಾ ಹೇಳಿರ್ತಾರೆ. ಪಾಪ PSI ಕೊಟ್ಟ ಮ್ಯಾಗ ಅವೆಲ್ಲನೂ ಪ್ರಾಮಾಣಿಕಿರ್ಬೇಕು, ಸಾಚಾ ಇರಬೇಕು ಅಂತೇಳಿ ನೀವು MLAಗಳು ಹೇಳ್ತಿರಲ್ಲ. ನೀವು ಮೊದಲು ಕಳ್ರದಿರಿ, ಇಲ್ಲಿ ಕೂತಾರೋ ಒಳಗಿನವರು. ನೀವು ಸಾಚಾ ನಾ ಪೊಲೀಸರ ಕಡೆ ರೊಕ್ಕ ತಿನ್ನೋದಿಲ್ಲಪ್ಪ, ಯಾವ ವರ್ಗಾವಣೆಗೆ ತಿನ್ನೋದಿಲ್ಲ. ನಾ ಹಾಗೆ ನಾ ಬಿಜಾಪುರನಾಗ ಯಾರ್ದು ಬೇಕಾದ್ರೆ DC SP ಎಲ್ಲ ನನ್ನ ಕೈಗೆ ನನಗೆ ಅಂಜಿ ಎಲ್ಲರೂ ನಾ ಹೇಳಿದವ್ರನ್ನೇ DC SP ಹಾಕ್ತಿದ್ರು. ಮನಪ್ಪಣ್ಣ ಬೊಮ್ಮಾಯಿಯವ್ರು ಪಾಪ ಒಳ್ಳೆ ಮನುಷ್ಯರು. ಹೋಲ್ಬಿಡಪ್ಪ ಅವ ಎತ್ತಾಳು ತೆಲಿಕೆ ತಿರ್ಕದಾನ, ಅವ ಹೇಳಿದ SP ಹಾಕು, ಅವ್ರು ಹೇಳಿದ DC ಹಾಕುತ್ತಾಳೆ. ನಾ ಎಂದೂ SP ಅವ್ರಿಗೆ PSI ಅವ್ರಿಗೆ ಎಂದೂ ಫೋನ್ ಮಾಡಿ ಅದನ್ನು ಬಿಡ್ರಿ, ಗಾಂಜಾ ಬಿಡ್ರಿ, ನಕಲಿ ನೋಟ್ ಮಾಡೋರು ಬಿಡ್ರಿ ಅಂತ ಒಂದು ದಿವ್ಸನೂ ನಾ ಎಂದೂ ಮಾತಾಡ್ತಿದ್ದೆ. ಒಬ್ಬ ದಲಿತ IPS ಅಧಿಕಾರಿ ಇದ್ರು, ಅವ್ರು ಹೇಳಿದ್ರು ಹೋಗೋ ಮುಂದೆ ಟ್ರಾನ್ಸ್ಫರ್ ಆಗಿ, ಸರ್ ನನ್ನ ಸರ್ವೀಸ್ನಾಗ ನಿಮ್ಮಂಥ MLA ನಾನು ನೋಡಲಿಲ್ಲ ಅಂದ್ರೆ ಕಾನೂನು ವ್ಯವಸ್ಥೆ ಉಳಿತದೆ. ಅಂದ್ರೆ ಪೊಲೀಸರನ್ನ ನಾವು ಎಷ್ಟು ಇವತ್ತು ನೋಡ್ರಿ, ಈ ದೇಶದ ಸೈನಿಕ ಕಾಶ್ಮೀರಕ್ಕೆ ಹೋಗಿದ್ದೆ ಮೊನ್ನೆ, ಒಂದು ಹೋಟೆಲ್ದಾಗ ಊಟ ಮಾಡ್ಲಕತ್ತಿದ್ದೆ. ಅಲ್ಲಿ ಒಂದು 7-8 ಮಂದಿ ಸೈನಿಕರು ಕೂತಿದ್ರು. ಅವ್ರು ನಾನು ನೋಡಿ ಬಂದರು, ನಮ್ಮ ಭಾಗದವರೇ, ಎಲ್ಲ ಈ ಕಡೆ ಭಾಗದವರೇ ಸೈನಿಕರು ಭಾಳ ಅದಾರೆ ಇಂಡಿಯನ್ ಆರ್ಮಿ ಒಳಗೆ. ಅವ್ರು ಸರ್ ನಾವೆಲ್ಲ ಇಂಡಿಯನ್ ಆರ್ಮಿ, ನಾವು ಪೂಂಚ್ಕದೀವಿ, ನಾವು ಶ್ರೀನಗರಕ್ಕದೀವಿ ಎಲ್ಲ ಹೇಳಕತ್ತಿದ್ರು. ಕೇಳಿದೆ ಅವ್ರಿಗೆ ಸೈನಿಕರಿಗೆ, ಏನು ಅನ್ನಿಸ್ತದೆ ಸರ್, ಇವತ್ತು ಆ ಸೊಳ್ಳೆ ಮಕ್ಕಳು ಪಾಕಿಸ್ತಾನದವ್ರು ಬಂದು ಎದಿ ಶಟ್ ಹೇಳಕತ್ತೀವಿ ನರೇಂದ್ರ ಮೋದಿ ಅದಾರ ಅಂಥೇಳಿ. ಮೊದಲು ನಮ್ಮ ಸೈನಿಕರ ಪರಿಸ್ಥಿತಿ ಏನಿತ್ತು, ಕೈಯಾಗಿ AK-47 ಆದರೂ ಹೊಡಿಲಿಕ್ಕೆ ಅಧಿಕಾರಿ ಇರಲಿಲ್ಲ. ಈಗ ಒಬ್ಬನೇ ಕೊಯ್ಕಂದ್ರೆ ಡಮ್ ಮತ್ತು ಹಾಕ್ತೀವಿ, ಸೀದಾ ಜನ ಅಂತ ಕಳಿಸ್ಬಿಡ್ತೀವಿ. ಮೊದಲ ಸೈನಿಕರ ರುಂಡ ಕತ್ತರಿಸ್ತಿದ್ರು, ಪೊಲೀಸರು ರುಂಡ ಕತ್ತರಿಸಿ ಚೀಲ್ನಾಗ ಹಾಕಿ ನಮ್ಮ ಇಂಡಿಯನ್ ಆರ್ಮಿ ಕೊಟ್ಟು ಕಳಿಸುವಂಥ ಕಾಲ ಇತ್ತು ಬಂಧುಗಳೇ. ಇವತ್ತು ಬದಲಾವಣೆ ಈ ದೇಶದಲ್ಲಿ ಆಗ್ತಾಯಿದೆ. ಕರ್ನಾಟಕದಲ್ಲಿ ಹಿಂದೂಗಳು ಜಾಗೃತರಾಗ್ತಾ ಇದ್ದಾರೆ. ಕ್ಷತ್ರಿಯ ಸಮಾಜ ಒಂದಾಗಿ ನೋಡ್ರಿ, ಇವತ್ತು ವೇದಿಕೆ ಮೇಲೆ ಎಲ್ಲ ಸಮಾಜದ ಮುಖಂಡರು ಕೂಡ್ಸ್ಯಾರ. ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಅವ್ರಿಗೆ ಈ ಸಂಘಟನೆ ಮಾಡಿದ್ರೆ ನಾನು ಧನ್ಯವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ನಾವೆಲ್ಲ ಒಂದಾಗಬೇಕು, ಇನ್ನು ಜಾತಿ ಬಿಡಬೇಕು. ಜಾತಿ ಬಿಡಲಿಲ್ಲಕಂದ್ರೆ ದೇಶ ಉಳಿದಿಲ್ಲ. ಜಾತಿ ನೋಡಿ MLA MP ಓಟ್ ಹಾಕಬೇಡ್ರಿ. ನೀವು MP ಜಾತಿ ನೋಡಲಾರ್ದೆ ಓಟ್ ಹಾಕಿದ್ದಕ್ಕೆ ನರೇಂದ್ರ ಮೋದಿ ದೇಶನಾಗ ಆಚೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನರೇಂದ್ರ ಮೋದಿಯವ್ರು ಮಾಡಿದ್ರಿಂದ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಆಯಿತು. ಕಾಶ್ಮೀರದ 370 ತೆಗೆದು ಹಾಕಿದ್ರು. ಇವತ್ತು ಮಿಲ್ಟ್ರಿಗೆ ಫುಲ್ ಪರ್ಮಿಷನ್ ಕೊಟ್ಟರು. ಇವತ್ತೆಲ್ಲರೂ ನೋಡಿರಲಿಲ್ಲ, ಅದು ಯಾವ್ದು ಮೊನ್ನೆ ಬಂದಿಲ್ಲ ಸಿನಿಮಾದು ದುರಂದರ್, ನೋಡ್ರಿ ಎಲ್ಲರೂ. ನಮ್ಮ ಪೊಲೀಸರು, ನಮ್ಮ ಇಂಟೆಲಿಜೆನ್ಸ್ ಎಷ್ಟು ಸ್ಟ್ರಾಂಗ್ ಐತೆ ರಾವ್. ನಮ್ಮ ಪೊಲೀಸರ ಬಳಿ ತಾಕತ್ತೈತಿ, ನಮ್ಮ ಸೈನ್ಯಗಳಲ್ಲಿ ಭಾರಿ ತಾಕತ್ತೈತಿ. ಆದರೆ ಅದನ್ನು ಸರಿಯಾಗಿ ಒಬ್ಬ ನಾಯಕ ಬೇಕಾಗಿತ್ತು. ಇವತ್ತು ನರೇಂದ್ರ ಮೋದಿಯವರು
ಅಜಿತ್ ದೋಬಾಲ್ ಬಗ್ಗೆ ಇತಿಹಾಸ ಬರ್ಲಾಕತ್ತದ ಬಂಧುಗಳೇ. ನೀವು ವಿಚಾರ ಮಾಡಿರಿ. ಇವತ್ತು ನಮ್ಮ ದೇಶ ಪೊಲೀಸರು ಅಂದರೆ ಯಾರು? ನಮ್ಮವರೇ. ಮಿಲ್ಟ್ರಿ ಅಂದರೆ ಯಾರು? ನಮ್ಮವರೇ. ಅವರು ಅದಾರತ್ ಹೇಳೇ ನಾವು ನೋಡ್ರಿ. ಒಬ್ಬ ಹೈದರಾಬಾದ್ ನಾವು ಏನು ಹೇಳ್ತಿದ್ದ? 15 मिनट पुलिस का हटाओ, तुम 100 करोड़ है ना, ಖತಮ್ ಕರೆಂಗೆ ಅಂತಿದ್ದ. ನಾ ಹೇಳಿದವನಿಗೆ, ಮಗನೇ 15 ದಿವಸ ಆದ್ರೂ ಏನೂ ಹರ್ಕೋದಾಗೋದು ನಮ್ಮ ಹಿಂದೂಗಳದ್ದು ಗೊತ್ತಾಳೆ. ಇದಕ್ಕೆ ಉತ್ತರ ಕೊಡಬೇಕಿಲ್ಲ, ಜವಾಬ್ ಕೊಡ್ಬೇಕಾಏನು ಸುಮ್ಕೊಂಡಿರ್ಬೇಕು. ಇವತ್ತು ಮಾನ್ಯ ಹೈದರಾಬಾದದ ಸದಸ್ಯರು ಹಿಂಗೆ ಹೇಳಿದ್ದು ಖಂಡನೀಯ. ಹಿಂಗಂದ್ರೆ ಯಾರಿಗೆ ಕೇಳ್ತಾರೆ? ಅಳಬುರ್ಕನಾಗ ಭಾಷಣ ಮಾಡಿದ್ರು. ಏಕ್ ಬಾರ್ ಹಾಂ बोलो भारत माता की, छत्रपति शिवाजी महाराज की, महाराणा प्रताप की, राजमाता अहिल्याबाई होळकर की, डॉक्टर बाबा साहब अंबेडकर ಅವರಿಗೆ ಜೈ ಶ್ರೀರಾಮ್.